ಈಗ ಗುರುರಾಯರ ವೃಂದಾವನಕ್ಕೆ ಹೋಗಿರ್ತೀವಿ ನಾವು ದರ್ಶನ ಮಾಡ್ಲಿಕ್ಕೆ. ಆಗ ಹೋದಾಗ ಎರಡು ಕ್ರಮ ಇದೆ. ಒಂದು ರಾಯರ ವೃಂದಾವನಕ್ಕೆ ಮಾತ್ರ ಪ್ರದಕ್ಷಿಣೆ ಅಂತ, ಒಂದು ನಮಸ್ಕಾರ ಅಂತ. ಅದಕ್ಕಿಂತ ಮಾಡೋ ಮುಂಚೆ ಈ ಎಲ್ಲಾ ದಿಕ್ಕುಗಳಲ್ಲಿ ಯಾರ್ಯಾರು ದೇವತೆಗಳಿದಾರೆ ಅವನ್ನೆಲ್ಲ ಚಿಂತನೆ ಮಾಡಿ ಒಂದೊಂದು ದಿಕ್ಕಿಗೆ ನಮಸ್ಕಾರ ಹಾಕ್ತಾ ಇರ್ಬೇಕು. ಕೆಲವು ನೋಡ್ಬೋದು, ರಾಯರು ಮುಂಭಾಗದಲ್ಲಿ ಅಲ್ಲಿ ನಮಸ್ಕಾರ ಹಾಕ್ತಾರೆ, ಕೆಲವು ಬಲಭಾಗ, ಹಿಂಭಾಗ ಮತ್ತೆ ಎಡಭಾಗ ಅಂತ ಹೀಗೆ ನಮಸ್ಕಾರ ಹಾಕ್ತಾರೆ. ವಸ್ತುತಃ ಏನಂದ್ರೆ ದೇವರ ಮುಂಭಾಗಕ್ಕೆ ಹೋಗಿ ನಮಸ್ಕಾರ ಮಾಡಬಾರ್ದು ಅಂತ ಇದೆ. ಅಂದ್ರೆ ರಾಯ ವೃಂದಾವನ ಮುಂದಕ್ಕೆ ಸ್ಟ್ರೈಟ್ ಆಗಿ ಹೋಗಿ ನಮಸ್ಕಾರ ಮಾಡಬಾರ್ದು. ಅವರ ಬಲಭಾಗ ಏನಿದೆ ಅಲ್ಲಿ ನಾವಿದ್ದು ಅಲ್ಲಿ ನಮಸ್ಕಾರವನ್ನ ಮಾಡ್ಬೇಕು ಅಂತಿದೆ. ಮೊದಲು ದಿಕ್ಕುಗಳಿಗೆ ಹಾಕ್ಬೇಕು, 4 ದಿಕ್ಕು, ಅದು 8 ದಿಕ್ಕುಗಳು. ಆ 8 ದಿಕ್ಕು ಮತ್ತೆ ಮೇಲೆ ಕೆಳಗಡೆ ಈ ರೀತಿ 10 ದಿಕ್ಕುಗಳಿಗೆ ಒಂದು ನಮಸ್ಕಾರ ಅಂತ ಅಲ್ಲಲ್ಲಲ್ಲಿ ನಮಸ್ಕಾರ ಹಾಕಿ ಆಮೇಲೆ ಗುರುರಾಯರ ವೃಂದಾವನ ಪ್ರದಕ್ಷಿಣೆ ಬರೋದು. ಹೀಗೆ ಈ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಈ ಪ್ರದಕ್ಷಿಣೆಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ಈ ಸ್ತೋತ್ರಗಳ ಬಗ್ಗೆ ವಿಶೇಷವಾಗಿ ನಾವು ಅನುಸರಿಸಬೇಕಾದ ಮಾಹಿತಿಗಳನ್ನ